ನಮಸ್ಕಾರ ಸ್ನೇಹಿತರೆ, ಸುದ್ದಿಯಾನಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಒಂದೆಡೆ ಕಾಂಗ್ರೆಸ್ ಸೇರಿದಂತೆ ಮಹಾಮೈತ್ರಿ ನಾಯಕರು ಬೆಂಗಳೂರಿನಲ್ಲಿ ಸಭೆ ನಡೆಸ್ತಾ ಇದ್ರೆ, ಮತ್ತೊಂದೆಡೆ ಬಿಜೆಪಿ ತನ್ನ ಮಿತ್ರ ಪಕ್ಷಗಳ ಜೊತೆಗೆ ಮೆಗಾ ಮೀಟಿಂಗ್ ನಡೆಸೋದಕ್ಕೆ ರೆಡಿಯಾಗಿದೆ. ಜುಲೈ 18ರಂದು ದೆಹಲಿಯಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಎನ್ಡಿಎ ಮೈತ್ರಿಕೂಟದ ಸಭೆ ನಿಗದಿಯಾಗಿದೆ. ಪ್ರಧಾನಿ ಮೋದಿಯವರು ಕೂಡ ಎನ್ಡಿಎ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಈ ಎರಡೂ ಸಭೆಗಳು ರಾಷ್ಟ್ರ ರಾಜಕೀಯದ ಭವಿಷ್ಯದ ದೃಷ್ಟಿಯಿಂದ ಸಾಕಷ್ಟು ಪರಿಣಾಮಗಳನ್ನು ಬೀರುವಂಥದ್ದು ನಿಶ್ಚಿತ. ಹಲವು ಬದಲಾವಣೆಗಳಿಗೆ ಇದು ಮುನ್ನುಡಿ ಬರೆಯುವಂತಹ ಲಕ್ಷಣವೂ ಕೂಡ ಕಂಡು ಬರ್ತಾ ಇದೆ. ಒಂದೆಡೆ ಮಹಾಮೈತ್ರಿ ನಾಯಕರನ್ನೆಲ್ಲ ಒಂದುಗೂಡಿಸಿ ಕಾಂಗ್ರೆಸ್ ತನ್ನ ತಾಕತ್ತು ಪ್ರದರ್ಶನಕ್ಕೆ ಬೆಂಗಳೂರಿನಲ್ಲಿ ಮುಂದಾಗಿದ್ರೆ, ಮತ್ತೊಂದೆಡೆ ಬಿಜೆಪಿ ತನ್ನ ಬೆಂಬಲಿಗರ ಪಡೆಯ ತಾಕತ್ತು ಏನು ಅನ್ನೋದನ್ನ ತೋರಿಸೋದಿಕ್ಕೆ ದೆಹಲಿಯಲ್ಲಿ ರೆಡಿಯಾಗಿದೆ. ಏಕಕಾಲಕ್ಕೆ ಎರಡು ಮೈತ್ರಿಗಳ ಮೆಗಾ ಮೀಟಿಂಗ್ ಕುರಿತ ಒಂದಷ್ಟು ಇನ್ಸೈಡ್ ಮಾಹಿತಿಯನ್ನ ಇವತ್ತಿನ ಈ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಿಷ್ಪಕ್ಷಪಾತ ಜರ್ನಲಿಸಂ ಮಾಡುವಂತಹ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ. 30 ವರ್ಸಸ್ 26 ಆಡಳಿತ ಮತ್ತು ವಿಪಕ್ಷಗಳ ಪವರ್ ಫೈಟ್. ಚುನಾವಣೆ ಅಂದಮೇಲೆ ಆಟ ಇರುವಂತದ್ದು ನಂಬರ್ಗಳ ಮೇಲೆ. ಇದು ಕೇವಲ ಎಷ್ಟು ಸೀಟು ಎಷ್ಟು ವೋಟು ಅನ್ನೋದಕ್ಕಷ್ಟೇ ಸೀಮಿತವಾಗಿಲ್ಲ. 2024ರ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷಗಳ ನಂಬರ್ ಕೂಡ ಭಾರಿ ಮಹತ್ವವನ್ನ ವಹಿಸೋದಿದೆ. ಈ ಬಾರಿಯ ಲೋಕಸಭೆ ಚುನಾವಣೆ ಕೇವಲ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಹಣಾಹಣಿಯಾಗಿ ಉಳಿದಿಲ್ಲ. ಇದು ಎರಡು ಮೈತ್ರಿಕೂಟಗಳ ಮಹಾ ಸಮರವಾಗುವುದು ಖಚಿತವಾಗಿದೆ. ಬಿಜೆಪಿ ಮೈತ್ರಿಕೂಟ ವರ್ಸಸ್ ಕಾಂಗ್ರೆಸ್ ನೇತೃತ್ವದ ಮಹಾಮೈತ್ರಿಕೂಟದ ನಡುವಿನ ಕಾಳಗವಾಗುವಂಥದ್ದು ಬಹುತೇಕ ನಿಶ್ಚಿತ. ಇಲ್ಲಿ ಮೈತ್ರಿ ಅನ್ನೋದು ಕೇವಲ ಪ್ರತಿಪಕ್ಷಗಳಿಗೆ ಮಾತ್ರ ಅನಿವಾರ್ಯ ಆಗಿಲ್ಲ. ಬಿಜೆಪಿಗೂ ತನ್ನ ಮಿತ್ರ ಪಕ್ಷಗಳ ಕೂಟವನ್ನ ಬಲಗೊಳಿಸಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. 2014 ಮತ್ತು 2019ರಂತೆ 2024ರಲ್ಲೂ ಬಿಜೆಪಿ ಏಕಾಂಗಿಯಾಗಿಯೇ ಬಹುಮತ ಪಡೆದುಕೊಳ್ಳೋದಕ್ಕೆ ಸರ್ವ ಪ್ರಯತ್ನವನ್ನ ನಡೆಸಲಿದೆ. ಸತತ 3ನೇ ಬಾರಿಗೆ ಸಂಪೂರ್ಣ ಬಹುಮತ ಸಿಕ್ಕಿಯೇ ಸಿಗುತ್ತೆ ಅನ್ನೋ ಸಂಪೂರ್ಣ ವಿಶ್ವಾಸ ಕೇಸರಿ ಕಲಿಗಳಲ್ಲಿದೆ. ಹಾಗಿದ್ರೂ ಅತಿಯಾದ ಆತ್ಮವಿಶ್ವಾಸಕ್ಕಿಂತ ಒಂದಷ್ಟು ಮುಂದಾಲೋಚನೆ ಮಾಡಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡೇ ಅಖಾಡಕ್ಕಿಳಿಯುವಂತಹ ತಂತ್ರಗಾರಿಕೆಯನ್ನ ಬಿಜೆಪಿ ವರಿಷ್ಠರು ಮುಂದುವರಿಸಿದ್ದಾರೆ. ಹೀಗಾಗಿ ಮಹಾಮೈತ್ರಿ ನಾಯಕರು 2ನೇ ಹಂತದ ಸಭೆ ನಡೆಸ್ತಾ ಇದ್ದಂತೆ ಬಿಜೆಪಿ ತನ್ನ ಬೆಂಬಲಿಗ ಪಕ್ಷಗಳ ಜೊತೆಗೆ ಮೀಟಿಂಗ್ ಮಾಡುವುದಕ್ಕೆ ಮುಂದಾಗಿದೆ. ಮಹಾಮೈತ್ರಿಯಲ್ಲಿ ಸದ್ಯ 26 ಪಕ್ಷಗಳಿವೆ. ಅತ್ತ ಎನ್ಡಿಎನಲ್ಲಿ ಒಟ್ಟು 30 ಪಾರ್ಟಿಗಳಿಗೆ ಆಹ್ವಾನ ಹೋಗಿದೆ. ಹೀಗಾಗಿ ಇದು 30 ವರ್ಸಸ್ 26 ಪವರ್ ಫೈಟ್ ಆಗಿ ಪರಿವರ್ತನೆಯಾಗಿದೆ ಅಂತ ವ್ಯಾಖ್ಯಾನಿಸಿದ್ರು ಕೂಡ ತಪ್ಪಾಗುವುದಿಲ್ಲ. ಕೊನೆಯ ಕ್ಷಣದಲ್ಲಿ ಎರಡೂ ಬಣಗಳ ಈ ನಂಬರ್ಗಳಲ್ಲಿ ಒಂದಿಷ್ಟು ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆ ಇದ್ದೇ ಇದೆ. ಇಲ್ಲಿ ಬಿಜೆಪಿ ತನ್ನ ಮೈತ್ರಿಕೂಟವನ್ನು ಬಲಪಡಿಸೋದಕ್ಕೆ ಮುಂದಾಗಿರುವ ಕುರಿತು ಒಂದಷ್ಟು ವಿಚಾರಗಳನ್ನು ಹೇಳಲೇಬೇಕು. 2019ರಲ್ಲಿ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೇರಿದ ಬಳಿಕ ಬಿಜೆಪಿ ತನಗೆ ಯಾರ ಮೈತ್ರಿಯೂ ಕೂಡ ಅವಶ್ಯಕತೆ ಇಲ್ಲ ಎಂಬ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ವರ್ತಿಸಿತ್ತು. ಅದಕ್ಕೆ ಪೂರಕವಾಗಿ ತನ್ನ ಅಜೆಂಡಾಗಳನ್ನು ಜಾರಿಗೊಳಿಸುವುದಕ್ಕೆ ಬಿಜೆಪಿ ಮುಂದಾಗಿತ್ತು. ಇದರಿಂದಾಗಿ ಬಿಜೆಪಿ ಬೆಂಬಲಕ್ಕೆ ನಿಂತಿದ್ದ ಪ್ರಾದೇಶಿಕ ಪಕ್ಷಗಳು ಒಂದಾದ ಮೇಲೊಂದರಂತೆ ಎನ್ಡಿಎ ತೊರೆದಾಗಲೂ ಕೂಡ ಆ ಪಕ್ಷಗಳನ್ನು ವಾಪಸ್ ಕರೆಸಿಕೊಳ್ಳುವಂತಹ ಯಾವುದೇ ಪ್ರಯತ್ನವನ್ನ ಬಿಜೆಪಿ ಮಾಡಿರಲಿಲ್ಲ. ಈ ಸಾಲಿನಲ್ಲಿ ನಾವು ಶಿರೋಮಣಿ ಅಕಾಲಿದಳ ಮತ್ತು ಶಿವಸೇನೆ ಒಗ್ಗೂಡಿದ್ದಂತಹ ಶಿವಸೇನೆಯನ್ನ ಗುರುತಿಸಬಹುದು. ಆ ಪ್ರಾದೇಶಿಕ ಪಕ್ಷಗಳಿಗೆ ಬಿಜೆಪಿಯ ಅನಿವಾರ್ಯತೆ ಇದೆ ಅಂತಾನೆ ಬಿಜೆಪಿಯ ವರಿಷ್ಠರು ನಂಬಿದ್ರೆ ಹೊರತು ನಮಗೆ ಅವರ ಅವಶ್ಯಕತೆ ಇದೆ ಅಂತೇಳಿ ಅವರು ಯಾವತ್ತೂ ಕೂಡ ಪರಿಗಣಿಸುವಂತಹ ಕೆಲಸವನ್ನು ಮಾಡಲಿಲ್ಲ. ಆದರೆ ಇತ್ತೀಚೆಗಿನ ಬೆಳವಣಿಗೆಗಳ ನಂತರ ಬಿಜೆಪಿಯ ದೃಷ್ಟಿಕೋನ ಎಲ್ಲವೂ ಕೂಡ ಬದಲಾದಂತೆ ಕಾಣ್ತಾ ಇದೆ. ತಾವು ಅಂದುಕೊಂಡಂತೆ ಎಲ್ಲವೂ ಕೂಡ ನಡೀತಾ ಇಲ್ಲ ಅನ್ನುವಂಥದ್ದು ಕಮಲ ನಾಯಕರಿಗೆ ನಿಧಾನವಾಗಿ ಅರ್ಥ ಆಗ್ತಾ ಇರುವುದಂತೂ ಸುಳ್ಳಲ್ಲ. ಕೆಲ ವಿಧಾನಸಭಾ ಚುನಾವಣೆಗಳಲ್ಲಿ ಬಿದ್ದಿರುವಂತಹ ಹೊಡೆತ ಬಿಜೆಪಿ ಧುರೀಣರ ಮನಸ್ಸನ್ನ ತಿರುಗಿಸಿಬಿಟ್ಟಿದೆ. ಸದ್ಯ ಕೇಸರಿ ಪಡೆ ಇನ್ನಷ್ಟು ದೋಸ್ತಿಗಳ ಹುಡುಕಾಟದಲ್ಲಿದೆ. ಅತ್ತ ಪ್ರತಿಪಕ್ಷಗಳೆಲ್ಲ ಒಟ್ಟಾಗ್ತಾ ಇರುವಂತಹ ಸಂದರ್ಭದಲ್ಲಿ ತನ್ನ ಹಡಗಿನಲ್ಲೂ ಲೈಫ್ ಜಾಕೆಟ್ಗಳನ್ನು ತುಂಬಿಸಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗಿದೆ. ಸದ್ಯ ಎನ್ಡಿಎನಲ್ಲಿರುವಂತಹ ಪಕ್ಷಗಳ ಪೈಕಿ ಸಂಸದರನ್ನು ಹೊಂದಿರುವ ಪಾರ್ಟಿಗಳೆಷ್ಟು, ಒಬ್ಬನೇ ಒಬ್ಬ ಸಂಸದ ಇಲ್ಲದಂತಹ ಪಕ್ಷಗಳು ಎಷ್ಟು ಅನ್ನೋ ಬಗ್ಗೆ ಒಂದಷ್ಟು ಡಾಟಾವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಎನ್ಡಿಎಯಲ್ಲಿ 2 ಸಂಸದರನ್ನ ಹೊಂದಿರುವಂತಹ ಪಕ್ಷಗಳು ಯಾವುವು ಅನ್ನೋದನ್ನ ನೋಡೋದಿದ್ರೆ ಅಪ್ನಾದಳ್, ಮಿಜೋ ನ್ಯಾಷನಲ್ ಫ್ರಂಟ್ ಮತ್ತು ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಈ ಮೂರು ಪಕ್ಷಗಳು
ಕೇವಲ 2 ಸಂಸದರನ್ನ ಮಾತ್ರ ಹೊಂದಿರುವಂಥದ್ದು. ಇನ್ನು NDAನಲ್ಲಿ ಒಬ್ಬ ಸಂಸದರನ್ನ ಹೊಂದಿರುವ ಪಕ್ಷ ಯಾವುದು ಅನ್ನೋದನ್ನ ನೋಡ್ತಾ ಹೋಗೋದಿದ್ರೆ ನ್ಯಾಷನಲಿಸ್ಟ್ ಡೆಮೊಕ್ರೆಟಿಕ್ ಪ್ರೋಗ್ರೆಸಿವ್ ಪಾರ್ಟಿ, ಆಲ್ ಜಾರ್ಖಂಡ್ ಸ್ಟೂಡೆಂಟ್ಸ್ ಯೂನಿಯನ್, ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ, ನಾಗಾ ಪೀಪಲ್ಸ್ ಫ್ರಂಟ್, ರಿಪಬ್ಲಿಕನ್ ಪಾರ್ಟಿ, ಅಸ್ಸಾಂ ಗಣ ಪರಿಷತ್, ಪಟ್ಟಾಳಿ ಮಕ್ಕಳ ಕಚ್ಚಿ, ತಮಿಳು ಮಾನಿಲ ಕಾಂಗ್ರೆಸ್, ಯುನೈಟೆಡ್ ಪೀಪಲ್ಸ್ ಪಾರ್ಟಿ. NDAನಲ್ಲಿರುವ ಸಂಸದರೇ ಇಲ್ಲದ ಪಕ್ಷಗಳು ಯಾವುವು ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್, ಮಹಾರಾಷ್ಟ್ರವಾದಿ ಗೋಮಾಂತಕ್ ಪಾರ್ಟಿ, ಜನನಾಯಕ್ ಜನತಾ ಪಾರ್ಟಿ, ಯುನೈಟೆಡ್ ಡೆಮೊಕ್ರೆಟಿಕ್ ಪಾರ್ಟಿ, ಪ್ರಹಾರ್ ಜನಶಕ್ತಿ ಪಾರ್ಟಿ, ರಾಷ್ಟ್ರೀಯ ಸಮಾಜ ಪಕ್ಷ, ಹಿಲ್ ಸ್ಟೇಟ್ ಪೀಪಲ್ಸ್ ಡೆಮೊಕ್ರೆಟಿಕ್ ಪಾರ್ಟಿ, ಹಿಂದೂಸ್ತಾನಿ ಆವಾಮ್ ಮೋರ್ಚಾ. ಇವಿಷ್ಟು ಪಕ್ಷಗಳು ಸದ್ಯ ಬಿಜೆಪಿಯ ಮೈತ್ರಿಕೂಟದಲ್ಲಿ ಇವೆ. ಹೊಸದಾಗಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವ ಪ್ರಫುಲ್ ಪಟೇಲ್ರು ತಮ್ಮ ಹಳೆಯ ಸಂಗಾತಿಗಳನ್ನು ನೋಡಿದಾಗ ಅವರಿಗೆ ನಗು ಬಂದಿತ್ತಂತೆ. ಮೊನ್ನೆ ಪಾಟ್ನಾದಲ್ಲಿ ನಡೆದಿದ್ದ ಮಹಾಮೈತ್ರಿಯ ಸಭೆಯಲ್ಲಿ ಕೆಲವು ಸಂಸದರೇ ಇಲ್ಲದ ಪಕ್ಷಗಳು ಕೂಡ ಭಾಗಿಯಾಗಿದ್ದನ್ನು ನೋಡಿ ನನಗೆ ನಗು ಬಂತು ಅಂತ ಆ ಮಹಾಮೈತ್ರಿಯನ್ನು ಗೇಲಿ ಮಾಡಿತು. ಅವರೀಗ NDA ಸಭೆಯಲ್ಲಿ ಭಾಗಿಯಾದಾಗ ನಗುವನ್ನು ಮರೆತು ಗಂಭೀರವಾಗಿ ಹೊಸ ಮೈತ್ರಿಯಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವ ಕಡೆಗೆ ಮಾತ್ರ ಗಮನ ಹರಿಸಬಹುದು. ಯಾಕಂದ್ರೆ ಇದು ರಾಜಕೀಯ. ಎದುರಾಳಿಗಳ ಎಲೆಯಲ್ಲಿ ಸತ್ತು ಬಿದ್ದ ನೊಣ ದೊಡ್ಡದಾಗಿ ಕಾಣ್ತಾ ಇರುತ್ತೆ. ತನ್ನ ಎಲೆಯಲ್ಲಿ ಜಿರಳೆ ಸತ್ತು ಬಿದ್ದಿದ್ರು ಅದನ್ನು ಸೈಲೆಂಟ್ ಆಗಿ ಸೈಡ್ಗೆ ಸರಿಸಿ ಊಟ ಮುಂದುವರಿಸ್ತಾರೆ. ಕರ್ನಾಟಕದ ಸೋಲು, ಮೈತ್ರಿಯತ್ತ ಮೋದಿ ಫೋಕಸ್. ಕರ್ನಾಟಕ ವಿಧಾನಸಭೆಯ ಹೀನಾಯ ಸೋಲು ಬಿಜೆಪಿಗೆ ಅತಿ ದೊಡ್ಡ ಪಾಠ ಕಲಿಸಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಸಂಪೂರ್ಣವಾಗಿ ಮೋದಿ ಮುಂದಾಳತ್ವದಲ್ಲೇ ಅಖಾಡಕ್ಕೆ ಇಳಿದಿತ್ತು. ಹೋದಲ್ಲಿ ಬಂದಲ್ಲಿ ಮೋದಿ ತಮಗಾಗಿ ಮತ ಹಾಕುವಂತೆ ಮನವಿಯನ್ನು ಮಾಡಿದ್ದು. ನಿಮ್ಮ ಸೇವೆ ಮಾಡೋದಕ್ಕೆ ನನಗೊಂದು ಅವಕಾಶ ಕೊಡಿ, ನನ್ನಿಂದ ನೀವು ಸೇವೆ ಪಡ್ಕೊಳ್ಬೇಕು ಅಂತ ಮನಸ್ಸಿದ್ರೆ ನೀವು ನನಗೆ ವೋಟ್ ಹಾಕಿ ಅನ್ನುವ ರೀತಿಯಲ್ಲೆಲ್ಲ ಅವರು ಪ್ರಚಾರದಲ್ಲಿ ಭಾಗಿಯಾಗಿ ಹೇಳಿದರು. ಆದರೆ ಖುದ್ದು ಮೋದಿಯವರೇ ಮುಂದೆ ನಿಂತರೂ ಆ ಹೀನಾಯವಾಗಿ ಸೋತಿರೋದನ್ನು ಬಿಜೆಪಿಗೆ ಇನ್ನೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಮೋದಿಯವರು ರೋಡ್ ಶೋಗಳ ಮೇಲೆ ರೋಡ್ ಶೋವನ್ನು ನಡೆಸಿದರು, ಆದರೆ ಅದರಿಂದಲೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ. ಕರ್ನಾಟಕದ ಸೋಲು ಬಿಜೆಪಿಯ ಜಂಘಾಬಲವನ್ನೇ ಉಡುಗಿಸಿದ್ದು. ಮೋದಿ ಮೇನಿಯಾ ಯಾವಾಗಲೂ ಎಲ್ಲ ಕಡೆಯೂ ವರ್ಕೌಟ್ ಆಗೋದಿಲ್ಲ ಅನ್ನೋದನ್ನು ಸಾಬೀತುಪಡಿಸಿದೆ. ಹೀಗಾಗಿನೇ RSSನ ಮುಖವಾಣಿ ಆರ್ಗನೈಸರ್ನಲ್ಲಿ ಮೋದಿಯವರ ಚರಿಷ್ಮಾ ಮತ್ತು ಹಿಂದುತ್ವದ ಪ್ರತಿಪಾದನೆಗಳಿಂದಷ್ಟೇ ಬಿಜೆಪಿಗೆ ವಿಧಾನಸಭೆ ಚುನಾವಣೆಗಳಲ್ಲಿ ಗೆಲುವು ಸಾಧಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಬರೆಯಲಾಗಿತ್ತು. ಇದರಿಂದಾಗಿಯೇ ಮುಂಬರುವ ವಿವಿಧ ರಾಜ್ಯಗಳ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗೆ ಬಿಜೆಪಿ ತನ್ನ ಸ್ಟ್ರಾಟಜಿಯಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಮಾಡಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಲೋಕಸಭೆ ಚುನಾವಣೆಗೆ ಬಿಜೆಪಿ ತನ್ನ ರಣತಂತ್ರಗಳಲ್ಲಿ ಯಾಕೆ ಬದಲಾವಣೆ ಮಾಡಿಕೊಳ್ಬೇಕು ಅನ್ನೋದನ್ನು ಕೂಡ ಇನ್ನೂ ಒಂದಷ್ಟು ಸೂಕ್ಷ್ಮ ಕಾರಣಗಳ ಮೂಲಕವಾಗಿ ನಾವು ಗುರುತಿಸಬಹುದು. ಯಾವುದೇ ಪಕ್ಷ ನಿರಂತರವಾಗಿ 10 ವರ್ಷ ಆಡಳಿತ ನಡೆಸಿದೆ ಅಂತೇಳಿ ಆದರೆ ಆ ಸರ್ಕಾರದ ವಿರುದ್ಧ ನಿಧಾನಕ್ಕೆ ಆಡಳಿತ ವಿರೋಧಿ ಅಲೆ ಶುರುವಾಗುವಂಥದ್ದು ಸಹಜ. ಮೋದಿ ಸರ್ಕಾರ ಕೂಡ ಇದಕ್ಕೆ ಹೊರತಾಗಿಲ್ಲ. ಯಾಕಂದರೆ ಅವರು ಕೂಡ ಮಾಡ್ತಾ ಇರುವಂಥ ರಾಜಕೀಯವನ್ನೇ. ಸದ್ಯದ ಪರಿಸ್ಥಿತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಮುಂದೆ ವಿಪಕ್ಷಗಳು ಸ್ಟ್ರಾಂಗ್ ಆಗಿ ಇಲ್ಲ. ಮೋದಿಯವರಿಗೆ ಸರಿಸಮಾನವಾದ ಪ್ರತಿಸ್ಪರ್ಧಿ ನಾಯಕ ಇಲ್ಲ ಅನ್ನುವಂಥದ್ದು ಬಿಜೆಪಿಗೆ ಇರುವಂತಹ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಆದರೆ ಕೇಂದ್ರ ಸರ್ಕಾರದ ವಿರುದ್ಧ ಕೆಲ ವಿಚಾರಗಳಲ್ಲಿ ಜನರಿಗೆ ಅಸಮಾಧಾನ ಇರುವುದಂತೂ ನಿಜ. ಅದರಲ್ಲೂ ವಿಶೇಷವಾಗಿ ಗ್ಯಾಸ್ ರೇಟ್ ಏರಿಕೆ ಇದೆಯಲ್ಲ, ಹಾಗೆಯೇ ತೈಲ ಬೆಲೆ ಏರಿಕೆ ಇದೆಯಲ್ಲ, ಇವು ದಿನನಿತ್ಯ ಜನರನ್ನು ಕಾಡ್ತಾ ಇರುವಂತಹ ಸಮಸ್ಯೆ ಮತ್ತು ಇದು ಜನರಲ್ಲಿ ಸಹಜವಾಗಿ ಒಂದಿಷ್ಟು ಆಕ್ರೋಶ ಇರುವಂಥದ್ದನ್ನು ಹೆಚ್ಚಳ ಮಾಡ್ತಾ ಇರುತ್ತೆ. ಹೀಗಾಗಿ ಬಿಜೆಪಿ ಈಗಿನಲ್ಲೇ ಎಚ್ಚೆತ್ತುಕೊಂಡು ಆಡಳಿತ ವಿರೋಧಿ ಅಲೆ ತಗ್ಗಿಸುವಂತಹ ಕೆಲಸ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಕರ್ನಾಟಕ ಮತ್ತು ಹಿಮಾಚಲ ಪ್ರದೇಶ ಸೋಲಿನ ಬಳಿಕ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲೂ ಕೂಡ ಗೆದ್ದೇ ಗೆಲ್ತೀವಿ ಅನ್ನುವಂತಹ ಸಂಪೂರ್ಣ ವಿಶ್ವಾಸ ಬಿಜೆಪಿಗೆ ಈ ಕ್ಷಣದಲ್ಲಿ ಇಲ್ಲ. ಹೀಗಾಗಿ NDA ಮೈತ್ರಿಕೂಟದಲ್ಲಿ ಆಗಿರುವಂತಹ ಡ್ಯಾಮೇಜ್ಗಳನ್ನು ಸರಿಪಡಿಸಿಕೊಳ್ಳೋದಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು NCPಯನ್ನು ಒಡೆದು ತನ್ನ ಮೈತ್ರಿ ಮನೆಯೊಳಗೆ ಅವುಗಳನ್ನು ಸೇರಿಸಿಕೊಂಡಾಗಿದೆ. ಇದೀಗ ಬಿಹಾರದಲ್ಲೂ ಕೂಡ ಅಂಥದ್ದೇ ಆಪರೇಷನ್ ನಡೆಯುವಂತಹ ಸಾಧ್ಯತೆಯ ಬಗ್ಗೆ ಸುದ್ದಿ ಹರಿದಾಡ್ತಾ ಇದೆ. ಆದರೆ ಬಿಹಾರದಲ್ಲಿ ಬಿಜೆಪಿಗೆ ನಿಜಕ್ಕೂ ಕೂಡ ದೊಡ್ಡ ಅಗ್ನಿ ಪರೀಕ್ಷೆ ಎದುರಾಗುವಂಥದ್ದಿದೆ. JDU ಬೆಂಬಲ ಕಳೆದುಕೊಂಡಿರುವಂತಹ ಬಿಜೆಪಿಗೆ ಲೋಕಸಭೆಯಲ್ಲಿ ಬಿಹಾರದಲ್ಲಿ ಗೆಲ್ಲೋದು ಅಷ್ಟೊಂದು ಸುಲಭದ ಮಾರ್ಗ ಅಲ್ಲ. 2014ರಲ್ಲಿ JDU RJDಗಳು ಪ್ರತ್ಯೇಕವಾಗಿ ಚುನಾವಣೆ ಎದುರಿಸಿದಾಗ ಬಿಜೆಪಿ ಆ ಪಕ್ಷಗಳನ್ನು ಧೂಳೀಪಟ ಮಾಡಿತ್ತು ನಿಜ.
ಆದರೆ ಲೋಕಸಭೆ ಚುನಾವಣೆಯಲ್ಲಿ ಇದೇ ಮೊದಲ ಬಾರಿಗೆ ಬಿಹಾರದಲ್ಲಿ ಜೆಡಿಯು, ಆರ್ಜೆಡಿ, ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಮೈತ್ರಿಕೂಟದ ಸವಾಲು ಎದುರಾಗುವುದಿದೆ. ಆ ಮೈತ್ರಿಕೂಟವನ್ನು ಜಾತಿ ಸಮೀಕರಣದ ದೃಷ್ಟಿಯಿಂದ ನೋಡಿದಾಗ ಮಣಿಸುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಇತ್ತ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆಗೆ ಲೋಕಸಭೆ ಚುನಾವಣೆಯಲ್ಲಿ ಸಿಂಪತಿ ವೋಟ್ ಬಿದ್ದರೂ ಕೂಡ ಬಿಜೆಪಿಗೆ ಮತ್ತೊಂದು ದೊಡ್ಡ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ. ಹೀಗಾಗಿ 2024ರಲ್ಲಿ ಬಿಜೆಪಿಗೆ ಏಕಾಂಗಿಯಾಗಿ ಬಹುಮತ ಸಾಧಿಸುವಂಥದ್ದು ಈಗಿರುವ ಅತಿದೊಡ್ಡ ಸವಾಲು. ಇನ್ನು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಬಲಿಷ್ಠವಾಗಿಯೇ ಇದೆ. ಉತ್ತರ ಪ್ರದೇಶದಲ್ಲಿ 2014ರ ಲೋಕಸಭಾ ಚುನಾವಣೆಯಲ್ಲಿ 71 ಸೀಟು ಗೆದ್ದಿದ್ದಂತಹ ಬಿಜೆಪಿ 2019ರಲ್ಲಿ 62 ಸೀಟುಗಳನ್ನು ತನ್ನದಾಗಿಸಿಕೊಂಡಿತು. ಎನ್ಡಿಎ ಮೈತ್ರಿಕೂಟದ ಭಾಗವಾಗಿರುವ ಅಪ್ನಾದಳ್ 2 ಸೀಟುಗಳನ್ನು 2014 ಮತ್ತು 2019ರಲ್ಲಿ ಗೆದ್ದುಕೊಂಡಿದೆ. 2019ರಲ್ಲಿ ಎಸ್ಪಿ ಬಿಎಸ್ಪಿಯ ಮಹಾಗಠಬಂಧನ್ಗೆ ಬಿಜೆಪಿಯ ನಾಗಾಲೋಟಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯವಾಗದೇ ಇದ್ರೂ ಬಿಜೆಪಿಯ ಕೈಯಿಂದ 9 ಸೀಟುಗಳನ್ನು ಕಸಿದುಕೊಳ್ಳುವುದಕ್ಕೆ ಸಾಧ್ಯವಾಗಿತ್ತು. ಈಗ ಬಿಹಾರ ಮತ್ತು ಮಹಾರಾಷ್ಟ್ರದಲ್ಲಿ ಎದುರಾಗಬಹುದಾದ ಸೀಟ್ಗಳ ನಷ್ಟವನ್ನು ಯುಪಿ ಮೂಲಕವಾಗಿಯೇ ಬಿಜೆಪಿ ಭರ್ತಿ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಆದರೆ ಅದಕ್ಕೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಎಸ್ಪಿ ಮತ್ತು ಕಾಂಗ್ರೆಸ್ ಮತ್ತೆ ಒಂದಾಗುವಂತಹ ಲಕ್ಷಣ ಕಂಡು ಬರ್ತಾ ಇದೆ. ಅಲ್ಲಿ ಕಾಂಗ್ರೆಸ್ ನೇತೃತ್ವದ ಮಹಾಮೈತ್ರಿಕೂಟ ಮತ್ತಷ್ಟು ವಿಸ್ತಾರಗೊಳ್ಳುವಂತಹ ಅವಕಾಶಗಳು ಈಗ ಗೋಚರಿಸ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ 25 ಸೀಟು ಉಳಿಸಿಕೊಳ್ಳುವ ಸವಾಲು ಬಿಜೆಪಿಗೆ ಎದುರಾಗಿರುವ ಮತ್ತೊಂದು ಅತಿದೊಡ್ಡ ಸವಾಲೆಂದರೆ ಕರ್ನಾಟಕದಲ್ಲಿ ಕಳೆದ ಬಾರಿ ಗೆದ್ದಿರುವಂತಹ ಸೀಟುಗಳನ್ನು ಮತ್ತೆ ಉಳಿಸಿಕೊಳ್ಳುವಂಥದ್ದು. ಕಳೆದ ಬಾರಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತದಲ್ಲಿ ಇದ್ದಾಗ ಬಿಜೆಪಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ದಿಗ್ವಿಜಯ ಸಾಧಿಸಿತ್ತು. ಮಾಜಿ ಪ್ರಧಾನಿ ದೇವೇಗೌಡರು, ಈಗ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆಯವರು ಕಳೆದ ಬಾರಿ ಸೋಲಿನ ಕಹಿಯನ್ನು ಉಂಡಿದ್ರು. ಖರ್ಗೆಯವರ ಪಾಲಿಗೆ ರಾಜಕೀಯ ಜೀವನದಲ್ಲಿ ಎದುರಾದ ಮೊದಲ ಸೋಲು 2019ರ ಲೋಕಸಭಾ ಚುನಾವಣೆಯದ್ದಾಗಿತ್ತು. ಬಿಜೆಪಿಯ ಪಾಲಿಗೆ ಕರ್ನಾಟಕದಲ್ಲಿ ಎಂದೂ ಮರೆಯಲಾರದಂತಹ ಗೆಲುವು 2019ರ ಲೋಕಸಭಾ ಚುನಾವಣೆಯಲ್ಲಿ ಸಿಕ್ಕಿತ್ತು. ಆದರೆ ಈ ವರ್ಷ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋತು ಕಾಂಗ್ರೆಸ್ ದಿಗ್ವಿಜಯ ಸಾಧಿಸಿದೆ. ಲೋಕಸಭೆ ಚುನಾವಣೆ ಬೇರೆ, ವಿಧಾನಸಭೆ ಚುನಾವಣೆ ಬೇರೆ ನಿಜ. ಆದರೆ ಕಳೆದ ಬಾರಿಯಷ್ಟು ಸೀಟ್ಗಳನ್ನು ಗೆಲ್ಲಬೇಕು ಅಂದರೆ ಅದು ಸುಲಭದ ಹಾದಿಯಲ್ಲ ಅನ್ನುವಂಥದ್ದು ಬಿಜೆಪಿಗೂ ಚೆನ್ನಾಗಿಯೇ ಗೊತ್ತಿದೆ. ಇದೇ ಕಾರಣಕ್ಕಾಗಿ ಕಳೆದ ಬಾರಿ ಕಾಂಗ್ರೆಸ್ ಜೊತೆಗೆ ಸೇರಿಕೊಂಡಿದ್ದಂತಹ ಜೆಡಿಎಸ್ ಅನ್ನು ಈ ಬಾರಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ನಿರ್ಧರಿಸಿದೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರಿಗೂ ಕೂಡ ಎನ್ಡಿಎ ಸಭೆಯಲ್ಲಿ ಭಾಗಿಯಾಗುವಂತೆ ಆಹ್ವಾನ ನೀಡಲಾಗಿದೆ. ಹಾಗೇನಾದರೂ ದೇವೇಗೌಡರು ಎನ್ಡಿಎ ಸೇರಿದ್ರು ಅಂತೇಳಿ ಆದರೆ ತಮ್ಮ ರಾಜಕೀಯ ಜೀವನದಲ್ಲಿ ಮೊದಲ ಬಾರಿಗೆ ಅತಿದೊಡ್ಡ ಸೈದ್ಧಾಂತಿಕ ತಿರುವನ್ನ ದೇವೇಗೌಡರು ತೆಗೆದುಕೊಂಡಂತೆ ಆಗಲಿದೆ. ಆದರೆ ಕಾಂಗ್ರೆಸ್ ಜೊತೆಗಿನ ಮೈತ್ರಿಗಿಂತ ಜೆಡಿಎಸ್ ಪಾಲಿಗೆ ಬಿಜೆಪಿ ಜೊತೆಗಿನ ಮೈತ್ರಿ ಆರಂಭದಲ್ಲಿ ಹೆಚ್ಚು ಸುಖಕರವಾಗುವ ಸಾಧ್ಯತೆ ಇದೆ. ಮುಂದೆ ಅದು ಜೆಡಿಎಸ್ ಅನ್ನು ಸಂಪೂರ್ಣ ಮುಳುಗಿಸಿದರೆ ಆಗ ರಾಜಕೀಯದಲ್ಲಿ ಬೇರೆ ಕಾರಣಗಳನ್ನು ಹುಡುಕಿಕೊಳ್ಳಬಹುದು. ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ರಾಜಕೀಯ ಪರಿಸ್ಥಿತಿ ಕೂಡ ವೇಗವಾಗಿ ಬದಲಾಗ್ತಾ ಇದೆ. ಪ್ರತಿಪಕ್ಷಗಳ ಮಹಾಮೈತ್ರಿ ಬಲಿಷ್ಠವಾದಂತೆ ಬಿಜೆಪಿಗೆ ಇನ್ನಷ್ಟು ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಇದ್ದೇ ಇದೆ. ಹೀಗಾಗಿ ವಿಪಕ್ಷಗಳ ವಿರುದ್ಧ ಬಿಜೆಪಿ ರಾಮಬಾಣ ಪ್ರಯೋಗಿಸಲೇಬೇಕಿದೆ. 2002ರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾದಾಗಿನಿಂದಲೂ ಕೂಡ ಮೋದಿಯವರು ಒಂದೇ ಒಂದು ಚುನಾವಣೆಯನ್ನ ಸೋತಿಲ್ಲ. ಸೋಲನ್ನು ಅರಗಿಸಿಕೊಳ್ಳುವ ಮನಸ್ಥಿತಿಯಲ್ಲೂ ಕೂಡ ಪ್ರಧಾನಿ ಮೋದಿಯವರು ಇದ್ದಂತೆ ಕಾಣ್ತಾ ಇಲ್ಲ ಅಂತಲೇ ಹೇಳಬಹುದು. ಇಂದಿರಾ ಗಾಂಧಿ ಅವರ ಬಳಿಕ ದೇಶ ಕಂಡ ಅತ್ಯಂತ ಚಾಣಕ್ಯ ರಾಜಕಾರಣಿ ಮತ್ತು ಪ್ರಧಾನಿ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿ ಅವರು. ಇಂದಿರಾ ಗಾಂಧಿ ಹೇಗೆ ಇಡೀ ದೇಶದ ಜನರ ಮೇಲೆ ಪ್ರಭಾವವನ್ನು ಬೀರಿ ತನ್ನ ಪಕ್ಷಕ್ಕೆ ಗೆಲುವು ತಂದುಕೊಡುವಲ್ಲಿ ಯಶಸ್ವಿಯಾಗ್ತಾ ಇದ್ರು, ಅದೇ ಮಾದರಿಯಲ್ಲಿ ಮೋದಿಯವರು ಕೂಡ ಜನರ ಮೇಲೆ ಪ್ರಭಾವ ಬೀರ್ತಾ ಇರೋದನ್ನ ಅವರ ವಿರೋಧಿಗಳು ಕೂಡ ಒಪ್ಕೊಳ್ತಾರೆ. ಹೀಗಾಗಿ 3ನೇ ಬಾರಿಗೆ ಅಧಿಕಾರಕ್ಕೆ ಏರೋದಕ್ಕೆ ಮೋದಿ ಯಾರ ಊಹೆಗೂ ನಿಲುಕದಂತಹ ಅಸ್ತ್ರ ಪ್ರಯೋಗಿಸಿದ್ರೂ ಅಚ್ಚರಿ ಇಲ್ಲ. ಈಗೇನೋ ಯೂನಿಫಾರ್ಮ್ ಸಿವಿಲ್ ಕೋಡ್ ಏಕರೂಪ ನಾಗರಿಕ ಸಂಹಿತೆಯ ಜಪವನ್ನು ಶುರು ಮಾಡಿದ್ದಾರೆ. ಆದರೆ ಒಮ್ಮೆ ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಂಡು ಅಂತೇಳಿ ಆದರೆ ಅದು ರಾಜಕೀಯವಾಗಿ ಲಾಭ ತಂದುಕೊಡುವ ಸಾಧ್ಯತೆ ಕಡಿಮೆ. ಅಂದರೆ ಈ ಚುನಾವಣೆಗೆ ಮುಂಚಿತವಾಗಿಯೇ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಿದರೆ ಅದರ ಲಾಭ ಬಹಳ ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಮುಂದಿನ ಚುನಾವಣೆಯಲ್ಲಿ ಸಿಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದರ ಹೊರತಾಗಿ ಬೇರೆಯೇ ಸ್ವರೂಪದ ಅಸ್ತ್ರಗಳ ಪ್ರಯೋಗಕ್ಕೂ ಕೂಡ ಮೋದಿಯವರು ಮುಂದಾಗಬಹುದು. ಹೀಗಾಗಿ ರಾಷ್ಟ್ರ ರಾಜಕೀಯದ ದಿಕ್ಕೇ ಬದಲಾಯಿಸುವಂತಹ ನಿರ್ಣಯಗಳನ್ನು ಕೈಗೊಂಡರೂ ಕೂಡ ಅಚ್ಚರಿ ಪಡಬೇಕಿಲ್ಲ. ಏನೇ ಆದರೂ 2024ರ ಲೋಕಸಭೆ ಚುನಾವಣೆ ದಿನ ಕಳೆದಂತೆ ಕಾವೇರ್ತಾ ಇದ್ದು ದೇಶದ ಅಧಿಕಾರದ ಚುಕ್ಕಾಣಿಯನ್ನ ಏಕಾಂಗಿಯಾಗಿ ಮೋದಿ ಮತ್ತೊಮ್ಮೆ ಹಿಡಿಯೋದಕ್ಕೆ ಸಾಧ್ಯವಾಗುತ್ತಾ ಎಂಬ ಕುತೂಹಲ ಇದ್ದೇ ಇದೆ. ಅಂದ ಹಾಗೆ
ಈ ಒಂದು ಎಪಿಸೋಡ್ ಬಗ್ಗೆ ನಿಮ್ಮ ಕಾಮೆಂಟ್ ಅನ್ನು ಮಾಡೋದಕ್ಕೆ ಮರಿಬೇಡಿ. ವಿಶೇಷವಾಗಿ NDA ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ನೇತೃತ್ವದಲ್ಲಿ ರಚನೆ ಆಗ್ತಾ ಇರುವಂತಹ ಮಹಾ ಮೈತ್ರಿಕೂಟದ ಬಗ್ಗೆಯೂ ಕೂಡ ತಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.